ಇವತ್ತು ಬೆಳಗ್ಗೆನೇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ಈಗಾಗಲೇ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಸತತ 7 ಗಂಟೆಗಳಿಂದ ನಡೀತಾ ಇರುವಂತಹ ವಿಚಾರಣೆ, ನಾಗೇಂದ್ರ ಅವರ ವಿಚಾರಣೆ ಇಡಿ ಕಚೇರಿಯಲ್ಲಿ ನಡೀತಾ ಇದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ ಅವರ ಮುಂದೆ ದಾಖಲೆನ ಇಟ್ಟು ಅವರಿಂದ ಉತ್ತರವನ್ನ ಪಡೆಯಲಾಗ್ತಾ ಇದೆ. ದಾಖಲೆಗಳನ್ನು ಮುಂದಿಟ್ಕೊಂಡೇ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆ ಇಡಿಯ ಅಧಿಕಾರಿಗಳು ಸುರಿಮಳೆಯನ್ನು ಸುರಿಸಿದ್ದಾರೆ. ಹಣ ಟ್ರಾನ್ಸ್ಫರ್ ಹೇಗಾಯಿತು, ನಕಲಿ ಖಾತೆ ಹೇಗೆ ಸೃಷ್ಟಿಯಾಗಿದೆ, ಇಂಥ ಸಾಕಷ್ಟು ವಿಚಾರಗಳಿವೆ. ಇದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗೇಂದ್ರ ಅವರನ್ನ ಇವತ್ತು ಬೆಳಗ್ಗೆ ಶಾಂತಿನಗರದ ಕಚೇರಿಗೆ ಕರ್ಕೊಂಡು ಬರುವಾಗ ನಾನು ಯಾರಿಗೂ ಏನೂ ಕೊಟ್ಟಿಲ್ಲ, ನನಗೇನೂ ಗೊತ್ತಿಲ್ಲ, ಸುಮ್ಮನೆ ಇವರು ಕರ್ಕೊಂಡು ಬಂದಿದ್ದಾರೆ ನನಗೆ ಅಂತ ಹೇಳಿ ಕೂಡ ಮಾತನಾಡಿದ್ರು. ನಾಗೇಂದ್ರ ಅವರ ಒಂದು ಫಸ್ಟ್ ರಿಯಾಕ್ಷನ್ ಇದಾಗಿತ್ತು ಅವ್ರನ್ನ ಕಚೇರಿಗೆ ಕರ್ಕೊಂಡು ಬರುವಾಗ ಅವ್ರು ಮಾತಾಡಿದ್ದದ್ದು. ಸೊ ಇನ್ನು 7 ಗಂಟೆಗಳಿಂದನೂ ಕೂಡ ಅವರ ವಿಚಾರಣೆ ನಡೆದಿದೆ. ಬಟ್ ಇವತ್ತು ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಇವತ್ತು ಪೂರ್ತಿ ಮುಂದುವರಿಸ್ತಾರಾ, ಅವರನ್ನ ಬಿಟ್ಟು ಕಳಿಸ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅವ್ರನ್ನೇನಾದ್ರೂ ಅರೆಸ್ಟ್ ಅಂತಾನೆ ತೋರಿಸ್ತಾರಾ ಅನ್ನುವಂಥದ್ದು ಕೂಡ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ. ಇನ್ನು ಕೆಲವು ಹೊತ್ತಿನಲ್ಲಿ ಅದು ಕನ್ಫರ್ಮ್ ಆಗುತ್ತೆ. ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಅರೆಸ್ಟ್ ಅಂತ ಹೇಳಿ ಅವ್ರನ್ನ ಇಟ್ಕೋತಾರ, ಇನ್ನಷ್ಟು ದಿನಗಳ ಕಾಲ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರಾ ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಈಗ ಒಟ್ಟಿನಲ್ಲಿ ಶಾಂತಿನಗರದ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಲಾಗಿದೆ, ಅಂದ್ರೆ ವಶಕ್ಕೆ ಪಡೆಯಲಾಗಿದೆಯಲ್ಲ. ಸೊ ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡಿರುವಂತಹ ದದ್ದಲ್ ಈಗ SIT ವಿಚಾರಣೆಗೆ ಹಾಜರಾಗಿ ಅಲ್ಲೇ ಕುತ್ಕೊಂಡಿದ್ದಾರೆ. ನನ್ನನ್ನ ಅರೆಸ್ಟ್ ಮಾಡಿ ಅಥವಾ ನನ್ನನ್ನು ಬಂಧಿಸಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರಂತೆ. DYSP ಶ್ರೀನಿವಾಸ್ ಎದುರು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರಂತೆ ದದ್ದಲ್. SIT ತನಿಖಾಧಿಕಾರಿಗಳ ಮುಂದೆ ದದ್ದಲ್ ಈ ರೀತಿಯಾದಂತಹ ಒಂದು ಮನವಿಯನ್ನ ಮಾಡಿದ್ದಾರೆ. SIT ನೋಟಿಸ್ ನೀಡಿದ್ದಕ್ಕೆ ಈಗಾಗಲೇ ವಿಚಾರಣೆಗೆ ಅಂತ ಹೇಳಿ ಬಂದಿದ್ದಾರೆ ದದ್ದಲ್. ಬಟ್ ನನ್ನನ್ನು ಬಿಟ್ಕಳಿಸ್ಬಿಡಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತಾನೆ ಕೇಳ್ತಾ ಇದ್ದಾರಂತೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲಿ SIT ವಿಚಾರಣೆಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ನಾಗೇಂದ್ರ ಅವರನ್ನ ಈಗ ವಶಕ್ಕೆ ಪಡೆದಿರೋ ರೀತಿ ಇಡಿ ಕೂಡ ನನ್ನನ್ನು ಏನಾದರೂ ವಶಕ್ಕೆ ಪಡೆದ್ರೆ ಮುಂದೆ ಕಷ್ಟ ಆಗಬಹುದು ಅಂತ ಹೇಳಿ. ಒಂದು ವೇಳೆ ಇಡಿಯ ಇಕ್ಕಳದಲ್ಲಿ ಸಿಕ್ಕಾಕೊಂಡ್ರೆ ಆಗ ಬೇಲ್ ಪಡೆಯುವಂಥದ್ದು ಬಹಳ ಕಷ್ಟ ಆಗುತ್ತೆ. ಅಕಸ್ಮಾತ್ ಏನಾದರೂ SIT ಏನಾದರೂ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಅಂತ ಹೇಳಿ ಏನಾದರೂ ತೋರಿಸಿದ್ರೆ ನಂತರ ಅದಕ್ಕೆ ಬೇಲಿಗೆ ಹಾಕೊಂಡು ನಂತರ ನಾನು ಬೇಲ್ ಏನಾದರೂ ಪಡ್ಕೊಂಡ್ರೆ ಸೊ ಆಗ ಮತ್ತೆ ಇಡಿ ಅವರು ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ, ಬರೀ ವಿಚಾರಣೆಗೆ ಕರೆದು ವಿಚಾರಣೆಯನ್ನು ನಡೆಸಬಹುದಾಗುತ್ತೆ. ಸೊ ಈ ಥರದ ಒಂದಷ್ಟು ಆಲೋಚನೆಗಳು ದದ್ದಲ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂಥ ಇನ್ಸೈಡ್ ಮಾಹಿತಿ. ಸೊ ಒಂದು ರೀತಿ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ತನಿಖಾ ಸಂಸ್ಥೆಗಳ ನಡುವೆ ಇಲ್ಲಿ ಜಿದ್ದಾಜಿದ್ದು ನಡೀತಾ ಇದೆಯಾ ಅನ್ನುವಂಥದ್ದು ಅನ್ಸುತ್ತೆ. ಯಾಕಂದರೆ ವಾಲ್ಮೀಕಿ ಕೇಸ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಸೊ ಒಂದು ಕಡೆ ಕೇಂದ್ರದ ತನಿಖಾ ತಂಡಗಳು ಕೂಡ ಇವೆ, ರಾಜ್ಯ ಈಗಾಗಲೇ SITಯನ್ನು ಫಾರ್ಮ್ ಮಾಡಿದೆ ಗೌರ್ಮೆಂಟು. ಸೊ ಒಟ್ಟಿನಲ್ಲಿ ಇವರಿಬ್ಬರೂ ಕೂಡ ಯಾರು ತನಿಖೆಯನ್ನು ಮಾಡಬೇಕು, ಯಾರನ್ನ ವಶಕದಲ್ಲಿ ಇಡಬೇಕು ಅನ್ನುವಂಥದ್ರ ಬಗ್ಗೆ ಜಿದ್ದಾಜಿದ್ದು ನಡೀತಾ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಅನುಮಾನಗಳು ಮೂಡುತ್ತವೆ. ಯಾಕಂದರೆ ಇಡಿ ಕಣ್ಣು ತಪ್ಪಿಸಿ ಈಗಾಗಲೇ SIT ಮುಂದೆ ಶಾಸಕ ದದ್ದಲ್ ಹಾಜರಾಗಿದ್ದಾರೆ. ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಇನ್ನು SIT ತನಿಖಾಧಿಕಾರಿಗಳು ನಮ್ಮನ್ನು ಬಂಧಿಸಿದ್ರೆ ಸೊ ಆಗ ಬೇಲ್ ಪಡೆಯುವಂಥದ್ದು ಈಸಿ ಆಗಬಹುದು. ಸೊ ಮುಂದೆ ಇಡಿ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ ಅಥವಾ CBI ಕೂಡ ಅರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಮುಂದಿನ ಹಂತದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗಬಹುದು ಅನ್ನುವಂಥದ್ದು ಆಲೋಚನೆ ಈಗ ದದ್ದಲ್ ಅವ್ರದ್ದು ಅಂತ ಹೇಳಿ. ಸೊ ನೋಡೋಣ ಏನಾಗುತ್ತೆ. ಈಗ SIT ವಶದಲ್ಲಿರುವಂತಹ ದದ್ದಲ್ ಈಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಇನ್ನು ಇಡಿ ವಶದಲ್ಲಿರುವಂತಹ ನಾಗೇಂದ್ರ ಸೊ ಅವ್ರನ್ನ ಅರೆಸ್ಟ್ ಮಾಡಲಾಗತ್ತಾ, ಇದೆಲ್ಲವೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕ್ಲಿಯರ್ ಆಗುತ್ತೆ.